ಡ್ರೈ ಲ್ಯಾಂಡು ಎಲ್ಲಿ ನೋಡ್ರು ಡ್ರೈ ಲ್ಯಾಂಡೇ ಕೊಡ್ತೀರಾ. ಅದೇ ರೀತಿ ಇದೊಂದು ಪಾಯಿಂಟು ಡ್ರೈ ಲ್ಯಾಂಡಲ್ಲೇ ಮಾಡ್ತಾ ಇರೋದು. ಏನಂದರೆ ತುಂಬ ಜಿಯೋಲಿಸ್ಟ್ ಬಂದು ಅವರೇ ಏನಂತ ಹೇಳಿದ್ದಾರೆ, ನೀರು ಬರಲ್ಲ ಅಂತ ಹೇಳಿದಾರಂತೆ ಇಲ್ಲಿ. ಅದೇ ರೀತಿಯ ರೈತರೇ ಮಾತಾಡ್ತಾರೆ. ನೋಡಿರಿ, ರೈತರಿಗೆ ಹೆಲ್ಪ್ ಮಾಡ್ತಾ ಇರೋದು, ರೈತರಿಗೋಸ್ಕರ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ಕೊತೀನಿ. ಅದೇ ರೀತಿ ಏನೋ ಒಂದು ಪ್ರಯತ್ನ, ನಾನು ಒಂದು ಸ್ವಲ್ಪ ಡ್ರೈ ಲ್ಯಾಂಡ್ಗಳಲ್ಲಿ ಏನೋ ಪ್ರಯತ್ನ ಮಾಡಿ ಒಂದು ಸ್ವಲ್ಪ ನೀರು ತಕ್ಕೊಡ್ತಾ ಇದ್ದೀನಿ. ಅದೇ ರೀತಿ ಇವರು ಒಬ್ಬರು ತುಂಬ ಕಷ್ಟದಲ್ಲಿದ್ದಾರೆ. ಅದೇ ರೀತಿ ಏನಂದರೆ ಇವ್ರಿಗೆ ಈಗ ಮಾತಾಡ್ತಾರೆ. ಇವಾಗ ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ. ಇದು ಬಂದ್ಬಿಟ್ಟು ಕೊಟ್ಟಿಗೆರೆ ಹತ್ರ ಪೂರ್ತಿ ಡ್ರೈ ಲ್ಯಾಂಡ್. ಬೆಟ್ಟದ ಮೇಲೆ ಒಂದು ಸ್ವಲ್ಪ ಲ್ಯಾಂಡ್ ನೋಡ್ಬೋದು ನೀವು. ತಪ್ಪಿದೆ ಮಾತಾಡ್ತಾರೆ. ಈ ಬೆಟ್ಟದ ಮೇಲೆ ಅಡಿಕೆ ಗಿಡ ಹಾಕೊಂಡು ಮೇಂಟೈನ್ ಮಾಡ್ತಾ ಇದ್ದಾರೆ. ಇವಾಗ ಮಾತಾಡಿ. ದರ್ಶನ್ ಸರ್ನ ನಾವು ತುಂಬಾ ದಿವಸದಿಂದ ಫಾಲೋ ಮಾಡ್ತಾ ಇದ್ವಿ. ಸರ್ ಕರೆದಿದ ತಕ್ಷಣ ಫುಲ್ ರೆಸ್ಪಾನ್ಸ್ ಮಾಡಿ ಬಂದಿದ್ದಾರೆ. ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಯಾವ ತರ ಇದೆ ಲ್ಯಾಂಡ್ ಇಲ್ಲಿ ನಿಮಗೆ? ಯಾವ ತರ ಮೇಂಟೈನ್ ಮಾಡ್ತಿದ್ದೀರಾ? 50-50 ಇದೆ ಸರ್ ಇದು ಲ್ಯಾಂಡ್. 50 ಡ್ರೈ ಇದೆ, 50 ವಾಟರ್ ಇದೆ. ಹೆಂಗ ಯಾವ ತರ ಪಾಯಿಂಟ್ ಮಾಡೋರು ಯಾವ ತರ ಹೇಳಿ? ಪಾಯಿಂಟ್ ಮಾಡೋರು ಯಾವ ತರ ಹೇಳ್ತಾರೆ ಅಂದ್ರೆ ಇದು ಗುಟ್ಟೆ ಲೇಯರ್ ಜಾಸ್ತಿ, ಇದು ಬ್ಲಾಕ್ ರಾಕ್, ಇದು ವಾಟರ್ ಸೋರ್ಸ್ ಕಮ್ಮಿ ಅಂತಾನೆ ಹೇಳ್ತಾರೆ ಎಲ್ಲರೂ. ಜೇಲೆಸ್ಟ್ ಬಂದಂಗ ಅಂತ ಹೇಳ್ತಾರೆ. ಮೇನ್ಸನ್ ಜೇಲೆಸ್ಟ್ ನಲ್ಲಿ ಎಲ್ಲೇ ಪಾಯಿಂಟ್ ಮಾಡಿದ್ರು ಅದೇ ರೀಸನ್ ಹೇಳ್ತಾರೆ. ಅದಕ್ಕೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇವಾಗ ನಾನು ನಿಮ್ಮನ್ನ ಕರೆಸಿದ್ದೀನಿ. ಎಷ್ಟು ಎಕರೆ ಬರುತ್ತೆ ಸರ್? ಇದು ನಮ್ದು ಬಂದು 3 ಎಕರೆ ಬರುತ್ತೆ. ಅದ್ರಲ್ಲಿ 1.5 ಎಕರೆ ಈಗ ತೋಟ ಕಟ್ಟಿದೀವಿ. ಇನ್ನು 1.5 ಎಕರೆ ಡ್ರೈ ಲ್ಯಾಂಡ್ ಇದೆ. ಓಕೆ, ಇವಾಗ ಅದಕ್ಕೆ ಒಂದು ಪಾಯಿಂಟ್ ಮಾಡಿಸ್ಕೊಂಡಿದ್ದಾರೆ. ಇನ್ನೊಂದು 2 ಡೇಸ್ ವಿಡಿಯೋ ಹಾಕ್ತೀನಿ. ಹಳ್ಳಿ ಯಾವ್ದು ಬರುತ್ತೆ ಇದು? ಸರ್ ಕಾಳಗನಹಳ್ಳಿ ಬರುತ್ತೆ ಸರ್. ಕೊಟ್ಟಿಗೆರೆ ತಾಲೂಕು ಗೊರವನಹಳ್ಳಿ ಟೆಂಪಲ್ ಪಕ್ಕ ಕಾಳಗನಹಳ್ಳಿ ಅಂತ ನೋಡ್ಬೋದು. ನೀವು ಇಲ್ಲಿ ಪಾಯಿಂಟ್ ಮಾಡಿದೀವಿ. ಸರ್ ನಮಸ್ತೆ, ನನ್ನ ಹೆಸರು ನರಸಿಂಹಯ್ಯ ಅಂತ ಹೇಳ್ಬಿಟ್ಟು. ನಮ್ಮ ಕೊಟ್ಟಿಗೆರೆ ತಾಲೂಕು ತುಮಕೂರು ಡಿಸ್ಟಿಕ್ ಬರುತ್ತೆ, ಕೊಳಲ ಹೋಬಳಿ. ನಾವು ದರ್ಶನ ಪಾಯಿಂಟ್ ಮಾಡಿಸಿದ್ವಿ 380 ಅಡಿಗೆ. ಅವ್ರಿಗೆ ಯಾವ ಥರ ಹೇಳಿದ್ರು ಅದೇ ಥರನೇ ಗ್ಯಾಪ್ ಸಿಕ್ಕಿದೆ. 380 ಅಡಿಗೆ ಫುಲ್ 5 ಇಂಚ್ ನೀರು ಸಿಕ್ಕಿದೆ. ಮೇನ್ಸನ್ ಜೇಲೆಸ್ಟ್ನವ್ರು ಬಂದರೆಲ್ಲ ಇದೆಲ್ಲ ಗುಟ್ಟೆ ಜಾಗ, ಇಲ್ಲಿ ನೀರು ಸಿಗಲ್ಲ ಅಂತ ಹೇಳ್ತಾ ಇದ್ರು. ಆದರೂ ನಾವು ದರ್ಶನ್ ಅವ್ರನ್ನ ಕರೆದಿದ್ದಕ್ಕೆ ಅವ್ರ ಪಾಪ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬಂದು ರಿಸ್ಕ್ ತಗೊಂಡು ಪಾಯಿಂಟ್ ಒಂದು ಮಾಡಿಕೊಟ್ಟಿದ್ರು. ನಾವು ಇವಾಗ ಡ್ರಿಲ್ ಮಾಡಿಸಿದ್ದೀವಿ. ಇದನ್ನು 380 ಅಡಿ ಫುಲ್ಲು ನೀರು ಬಂದಿದೆ, 5 ಇಂಚು. ಟೋಟಲ್ಲು 420 ಅಡಿ ಕೊರೆಯೋಕ್ಕಾಗಲಿಲ್ಲ, ಅಷ್ಟು ನೀರು ಬಂದಿದೆ. ಯಾರಾದರೂ ರೈತರು ಪಾಯಿಂಟ್ ಮಾಡ್ಸಾರಂತ ಇದ್ರೆ ತುಂಬ ಒಳ್ಳೆ ಅನುಕೂಲ ಆಗುತ್ತೆ, ಮಾಡಿಸ್ಬೋದು. ಕನ್ಫರ್ಮ್ ಆಗಿ ಹೇಳ್ತಾರೆ.